ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರ ಪರವಾಗಿ ಹೈಕೋರ್ಟ್ನಿಂದ ಮತ್ತೊಂದು ಮಹತ್ವದ ಆದೇಶ ಹೊರಬಿದ್ದಿದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೋಡಿ, ಸರ್ಕಾರಿ ನೌಕರರ ರಜೆ ನಗದು ಸೌಲಭ್ಯ ಉದ್ಯೋಗಿಯ ಹಕ್ಕು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಆರ್ಟಿಕಲನ್ನು ಮೆನ್ಷನ್ ಮಾಡಿದ್ದಾರೆ. ಸಂವಿಧಾನದ ಆರ್ಟಿಕಲ್ 300A ಅದರ ಅನ್ವಯ ಉದ್ಯೋಗಿಯ ಅಧಿಕಾರ ಅಂತ ಹೇಳಿದೆ. ರಜೆ ನಗದು ಸೌಲಭ್ಯ ಉದ್ಯೋಗಿಯ ಅಧಿಕಾರ ಅಂತ ಹೇಳಿದೆ. ಸೊ ಮೊದಲಿಗೆ ನಿಮಗೆ ಆರ್ಟಿಕಲ್ 300A ಏನು ಹೇಳುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಈಗ ಪ್ರತಿಯೊಬ್ಬರ ಹತ್ರನೂ ಆ್ಯಂಡ್ರಾಯ್ಡ್ ಸೆಟ್ ಇರೋದರಿಂದ ನೀವು ಗೂಗಲ್ ಅಥವಾ ಕ್ರೋಮ್ನಲ್ಲಿ ಸರ್ಚ್ ಮಾಡ್ಬೋದು ಆರ್ಟಿಕಲ್ 300A ಏನು ಹೇಳುತ್ತೆ ಅಂತ. ಸೊ ಆರ್ಟಿಕಲ್ 300A ಅಂತ ಹೊಡೆದ್ರೆ ಸಾಕು, ಅಲ್ಲಿ ಬರುತ್ತೆ ನೋಡಿ. ಆರ್ಟಿಕಲ್ 300A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟ್ಸ್ ದ್ಯಾಟ್ ನೋ ಪರ್ಸನ್ ಕ್ಯಾನ್ ಬಿ ಡಿಪ್ರೈವ್ಡ್ ಆಫ್ ದೇರ್ ಪ್ರಾಪರ್ಟಿ ವಿತೌಟ್ ದ ಅಥಾರಿಟಿ ಆಫ್ ಲಾ. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1978 ಬೈ ದಿ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಇದರ ಪ್ರಕಾರ 300A ಆರ್ಟಿಕಲ್ನ ಪ್ರಕಾರ ಯಾವುದೇ ವ್ಯಕ್ತಿಯ ಸ್ವಂತ ಪ್ರಾಪರ್ಟಿಯನ್ನು ಕಾನೂನಿನ ಅಥಾರಿಟಿ ಇಲ್ಲದೇ ಯಾರು ವಶಪಡಿಸ್ಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ. ಸೊ ಈ ರೀತಿ ಆರ್ಟಿಕಲ್ 300A ತಿಳಿಸುತ್ತೆ. ಇದು 1978ರಲ್ಲೇ 444ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಆವಾಗ ಜಾರಿಗೆ ಬಂದಿದೆ ಸ್ನೇಹಿತರೆ. ಸೊ ಇದರ ಪ್ರಕಾರ ಇದನ್ನು ಮೆನ್ಷನ್ ಮಾಡಿ ಉಲ್ಲೇಖ ಮಾಡಿ ಹೈಕೋರ್ಟಿಗೆ ಈ ಆದೇಶವನ್ನು ನೀಡಿರ್ತಕ್ಕಂಥದ್ದು ನೋಡಿ. ಮುಖ್ಯವಾಗಿ ನೋಡೋದಾದರೆ ಇಲ್ಲಿ ರಜೆ ನಗದು ಸೌಲಭ್ಯ ಉದ್ಯೋಗಿಯ ಸಾಂವಿಧಾನಿಕ ಹಕ್ಕು. ರಜೆ ನಗದು ಸೌಲಭ್ಯವನ್ನು ನಿರಾಕರಿಸುವಂತಿಲ್ಲ ಎಂದು ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಗ್ರಾಮೀಣ ಬ್ಯಾಂಕ್ ತನ್ನ ಉದ್ಯೋಗಿಯನ್ನು ವಜಾಗೊಳಿಸಿ ರಜೆ ನಗದು ಸೌಲಭ್ಯ ನಿರಾಕರಿಸಿದ್ದನ್ನು ಪ್ರಶ್ನಿಸಿ ಸಂತ್ರಸ್ತ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಉದ್ಯೋಗಿಗೆ ಆತ ಗಳಿಸಿದ ರಜೆ ನಗದು ಸೌಲಭ್ಯ ನೀಡುವಂತೆ ಆದೇಶ ಹೊರಡಿಸಿದೆ. ನಿವೃತ್ತಿ ವೇತನ, ರಜೆ ನಗದು ಉದ್ಯೋಗಿ ಗಳಿಸಿದ ಆಸ್ತಿಯಾಗಿವೆ ನೋಡಿ. ಇದು ಮುಖ್ಯವಾದಂತಹ ಪಾಯಿಂಟ್ ಸ್ನೇಹಿತರೆ. ನಿವೃತ್ತಿ ವೇತನ ಆಗಿರ್ಬೋದು, ರಜೆ ನಗದು ಅದು ಉದ್ಯೋಗಿ ಗಳಿಸಿರ್ತಕ್ಕಂಥ ಆಸ್ತಿ ಅಂತ ಅದು ಮೆನ್ಷನ್ ಮಾಡಿ, ಹೀಗಾಗಿ ಸಂವಿಧಾನದ ಆರ್ಟಿಕಲ್ 300A ಅದರ ಅನ್ವಯ ಇದು ಉದ್ಯೋಗಿಯ ಹಕ್ಕು ಎಂದು ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಸೊ ಇದು ಗಳಿಸಿದ ಆಸ್ತಿ ಅನ್ನೋ ಕಾರಣಕ್ಕಾಗಿ ಈಗ ರಜೆ ನಗದು ಸೌಲಭ್ಯ ಅದು ಉದ್ಯೋಗಿಯ ಹಕ್ಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟು ಈಗ ಒಂದು ಆದೇಶವನ್ನು ಹೊರಡಿಸಿ ನೌಕರರ ಪರವಾಗಿ ಒಂದು ನ್ಯಾಯವನ್ನು ನೀಡಲಾಗಿದೆ ಸ್ನೇಹಿತರೆ. ನೌಕರರಿಗೆ ಎಲ್ಲೇ ಅನ್ಯಾಯ ಆದರೂ ಸಂವಿಧಾನ ಅಲ್ಲಿ ಇದ್ದೇ ಇರುತ್ತೆ. ಸಂವಿಧಾನ ಮುಖಾಂತರ ಪ್ರತಿಯೊಬ್ಬರು ಕೂಡ ನ್ಯಾಯವನ್ನು ಪಡ್ಕೋಬೋದು. ಇದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.